Good afternoon, students. Welcome to the class. So, I think in our last class we discussed topologies with respect to tree topology and then ring topology, and then also I think bus topology. I think we didn't discuss. We stopped at ring topology. So I hope there's no doubt with respect to mesh and star. Mesh ಮತ್ತು ಸ್ಟಾರ್ ಅಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. So when it comes to tree topology, just I'll revise with a few important topics and then we shall continue with the bus and hybrid. So tree topology, ನಾನು ನೆನ್ನೆ ಫಸ್ಟ್ ಪಾಯಿಂಟ್ ಅದನ್ನು ಹೇಳಿಬಿಟ್ಟೆ, ಇಟ್ ಈಸ್ ಜಸ್ಟ್ ಆನ್ ಎಕ್ಸ್ಟೆನ್ಷನ್ ಆಫ್ ಸ್ಟಾರ್ ನೆಟ್ವರ್ಕ್. ಕನ್ಸಿಡರ್ ದಿಸ್ ಆಸ್ ಒನ್ ಆಫ್ ಯುವರ್ ಸ್ಟಾರ್, ಇದನ್ನು ಕೂಡ ಇನ್ನೊಂದು ಯಾವ್ದಾದ್ರು ಸ್ಟಾರ್ ಅಂತ ಅನ್ಕೋಬೋದು. ಸೊ ಸ್ಟಾರ್ ನೆಟ್ವರ್ಕಿನ ಒಂದು ಎಕ್ಸ್ಟೆನ್ಷನನ್ನು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದಟ್ ಆಸ್ ಟ್ರೀ ಟೊಪಾಲಜಿ ಅಂತ ಹೇಳ್ಬೋದು. ಸೊ when it comes to the connection explanation, you have to write it like this. Each and every node is connected to few hubs. ನೋಡ್ಬೋದು ಇಲ್ಲಿ ಕೆಲವೊಂದು ಹಬ್ಗಳಿಗೆ ನೋಡ್ಗಳನ್ನ ಕನೆಕ್ಟ್ ಮಾಡಿರ್ತೀವಿ. ವೇರಾಸ್ ಫ್ಯೂ ನೋಡ್ಸ್ ಆರ್ ಓನ್ಲಿ ಕನೆಕ್ಟೆಡ್ ಟು ಸೆಂಟ್ರಲ್ ಹಬ್ ಡೈರೆಕ್ಟ್ಲಿ. ಸೊ ನಾನು ನಿಮ್ಗೆ ಅದು ಆಪ್ಷನನ್ನು ಹೇಳಿದ್ದೆ, ಕೆಲವೊಂದು ನೋಡ್ಗಳನ್ನ ನೀವು ಡೈರೆಕ್ಟಾಗಿ ಸೆಂಟ್ರಲ್ ಹಬ್ನ ಹೆಡ್ ಎಂಡ್ ಅಂತ ಕೂಡ ಕರೀತಾರೆ. ನೆನ್ನೆ ಆ ಪಾಯಿಂಟ್ ಹೇಳಿದ್ದೆ ನಾನು ನಿಮಗೆ. ಮೇಕ್ ಶೂರ್ ಹೆಡ್ ಎಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೆಂಟ್ರಲ್ ಹಬ್. ಸೊ ಸೆಂಟ್ರಲ್ ಹಬ್ಗೆ ಡೈರೆಕ್ಟಾಗಿ ನೋಡ್ಗಳನ್ನ ಕೂಡ ಕನೆಕ್ಟ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಮೂವಿಂಗ್ ಆನ್, ಸೆಂಟ್ರಲ್ ಹಬ್ ಈಸ್ ಆನ್ ಆಕ್ಟಿವ್ ಹಬ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಯುವರ್ ಸೆಂಟ್ರಲ್ ಹಬ್ ವಿಚ್ ಇಸ್ ಆನ್ ಆಕ್ಟಿವ್ ಹಬ್. ಬಟ್ ಅದರ್ ಹಬ್ಸ್, ಈ ಹಬ್ಗಳಿದಾವಲ್ಲ, ದೇ ಕ್ಯಾನ್ ಬಿ ಪ್ಯಾಸಿವ್. ಪ್ಯಾಸಿವ್ ಅಂತ ಹೇಳಿರೋ ಕಾನ್ಸೆಪ್ಟ್ ನಾನು ನಿನ್ನೆ ಹೇಳಿಬಿಟ್ಟೆ. ಫಾರ್ ಎಕ್ಸಾಂಪಲ್, ಈ ಎರಡು ನೋಡ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ದೆರ್ ಇಸ್ ನೋ ನೀಡ್ ಟು ಮೇಕ್ ದೀಸ್ ಟು ಆ್ಯಕ್ಟಿವ್. ಈ ಎರಡನ್ನು ಆ್ಯಕ್ಟಿವ್ ಮಾಡಬೇಕಾಗಿಲ್ಲ, ಈ ಎರಡನ್ನು ಮಾತ್ರ ಆ್ಯಕ್ಟಿವ್ ಮಾಡಿದ್ರೆ ಸಾಕು. ಸೊ ದಿಸ್ ಇಸ್ ಹೌ ಯುವರ್ ಟ್ರೀ ಟೊಪಾಲಜಿ ಕ್ಯಾನ್ ಬಿ ಅಂಡರ್ಸ್ಟುಡ್ ಆ್ಯಂಡ್ ಎಕ್ಸ್ಪ್ಲೈನ್ಡ್. ಸೊ when it comes to ರಿಂಗ್ ಟೊಪಾಲಜಿ ಅಂತ ಬಂದಾಗ, ಇವನ್ ನೆನ್ನೆ ನಾನು ಆ ಪಾಯಿಂಟ್ ಹೇಳಿದ್ದೆ ನಿಮಗೆ. ಐ ಹ್ಯಾವ್ ನಾಟ್ ಗಿವನ್ ಯು ಸಮ್ ಆಫ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ವೆರಾಸ್ ಸ್ಟಾರ್ ಟೊಪಾಲಜಿಗೆ ನೀವು ಏನೇನು ಬರೆದಿದ್ರಿ, ಸೆಂಟ್ರಲ್ ಹಬ್ ಫೇಲ್ಯೂರ್ ಆದರೆ ಕಂಪ್ಲೀಟ್ ನೆಟ್ವರ್ಕ್ ಫೇಲ್ಯೂರ್ ಆಗುತ್ತೆ, ನೋಡ್ ಫೇಲ್ಯೂರ್ ಆದರೂ ಕೂಡ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗೋದಿಲ್ಲ, ಲಿಂಕ್ ಫೇಲ್ಯೂರ್ ಆದರೂ ಕೂಡ ಬೇರೆ ನೋಡ್ಗಳು ಕಮ್ಯುನಿಕೇಟ್ ಮಾಡಬಹುದು. ಸೊ ಮೆರಿಟ್ಸ್ ಡಿಮೆರಿಟ್ಸ್ ಎವ್ರಿಥಿಂಗ್ ರಿಮೈನ್ ದ ಸೇಮ್ ವಿತ್ ರೆಸ್ಪೆಕ್ಟ್ ಟು ಟ್ರೀ ಟೊಪಾಲಜಿ. ಅದನ್ನು ಮತ್ತೆ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿ. ನಾರ್ಮಲಿ ಕೇಳೋದಿಲ್ಲ ಟ್ರೀ ಟೊಪಾಲಜಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಬಟ್ ಕೇಳಿದ್ರು ಕೂಡ ಡೋಂಟ್ ಬಿ ಪ್ಯಾನಿಕ್. ಅಲ್ಲಿ ಏನು ಬರ್ದಿದ್ದೀರಾ ಅದರ ಎಕ್ಸ್ಟೆನ್ಷನ್ ಟ್ರೀ ಟೊಪಾಲಜಿ ಆಗಿರೋದ್ರಿಂದ ಇಲ್ಲೂ ಕೂಡ ರಿಪೀಟ್ ದ ಸೇಮ್ ಸ್ಟ್ರಕ್ಚರ್, ಅದೇ ಪಾಯಿಂಟ್ಸ್ನೇ ರಿಪೀಟ್ ಮಾಡಿ. ಸೊ when it comes to your ring topology, ಏನೆಲ್ಲ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ರಿಂಗ್ ಅಂತ ಬಂದಾಗ ಇಟ್ ವಿಲ್ ಬಿ ಕನೆಕ್ಟೆಡ್ ಇನ್ ದ ಫಾರ್ಮ್ ಆಫ್ ಅ ರಿಂಗ್ ಆ್ಯಂಡ್ ಇಟ್ ಈಸ್ ಯೂನಿಡೈರೆಕ್ಷನಲ್. ಅದು ಯೂನಿಡೈರೆಕ್ಷನಲ್ ಆಗಿನೇ ಆಪ್ರೇಟ್ ಆಗುತ್ತೆ ಅಥವಾ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಎಕ್ಸ್ಪ್ಲನೇಷನ್ ಬರೀಬೇಕಾದ್ರೆ ಈ ಪಾಯಿಂಟ್ನ ಕ್ಲಿಯರ್ ಮಾಡಿ ಹೇಳಿದ್ದೆ ನಾನು. ಈಚ್ ಆ್ಯಂಡ್ ಎವ್ರಿ ನೋಡ್ ಈಸ್ ಕನೆಕ್ಟೆಡ್ ಟು ಟೂ ನೈಬರಿಂಗ್ ನೋಡ್ಸ್ ಸಚ್ ದ್ಯಾಟ್ ಒಂದರಿಂದ ರಿಸೀವ್ ಮಾಡ್ಕೊಳ್ಳುತ್ತೆ, ಇನ್ನೊಂದಕ್ಕೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಎರಡು ನೈಬರಿಂಗ್ ನೋಡ್ ಇದ್ದೇ ಇರುತ್ತೆ, ಒಂದರಿಂದ ರಿಸೀವ್ ಮಾಡ್ಕೊಡುತ್ತೆ, ಇನ್ನೊಂದನ್ನು ಟ್ರಾನ್ಸ್ಮಿಟ್ ಮಾಡುತ್ತೆ. ಈ ಒಂದು ಕಾನ್ಸೆಪ್ಟ್ನ ಬರೀಬೇಕು. ಡೇಟಾ ವಿಲ್ ಬಿ ಅಕ್ಸೆಪ್ಟೆಡ್ ಫ್ರಮ್ ಒನ್ ನೋಡ್ ಆ್ಯಂಡ್ ದೆನ್ ಟ್ರಾನ್ಸ್ಮಿಟೆಡ್ ಟು ದ ಅನದರ್ ನೋಡ್. ಸೊ ಡೇಟಾನ ರಿಸೀವ್ ಮಾಡಿಕೊಂಡು ಟ್ರಾನ್ಸ್ಮಿಟ್ ಮಾಡೋವಂಥ ಟೈಮಲ್ಲಿ ದ ಸಿಗ್ನಲ್ ವಿಲ್ ಬಿ ಆ್ಯಂಪ್ಲಿಫೈಡ್. ಯಾಕೆ ಅಂತ ಹೇಳಿದ್ರೆ, ಈ ರಿಂಗ್ ನೆಟ್ವರ್ಕ್ನ ತುಂಬ ಹತ್ತಿರದಲ್ಲಿ ಕನೆಕ್ಟ್ ಮಾಡಿರೋದಿಲ್ಲ ನಾವು, ಸ್ವಲ್ಪ ದೂರ ಇರುತ್ತೆ. ಸಿಗ್ನಲ್ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಬರೋ ಅಷ್ಟರಲ್ಲಿ ಇಟ್ ವಿಲ್ ಗೆಟ್ ಡಿಮಿನಿಷ್ಡ್. ಒಂದು ಸ್ವಲ್ಪ ಆ್ಯಂಪ್ಲಿಟ್ಯೂಡ್, ಅಥವಾ ನಿಮಗೆ ಗೊತ್ತು ಆ್ಯಂಪ್ಲಿಟ್ಯೂಡ್ ಕಮ್ಮಿ ಆಗೋದು ಅಂತ ಹೇಳಿದ್ರೆ ಸಿಗ್ನಲ್ ಸ್ಟ್ರೆಂತ್ ವಿಲ್ ಬಿ ಲೋವರ್ಡ್. ಸಿಗ್ನಲ್ ಸ್ಟ್ರೆಂತ್ ಕಮ್ಮಿ ಆಗಿರುತ್ತೆ. ಸೊ ಆ ಕಮ್ಮಿ ಆಗಿರುವಂಥ ಸಿಗ್ನಲ್ ಸ್ಟ್ರೆಂತ್ನ ಜಾಸ್ತಿ ಮಾಡೋದಕ್ಕೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಟೆಕ್ನಾಲಜಿ, ಆರ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಸಮ್ ಆ್ಯಂಪ್ಲಿಫಿಕೇಷನ್ ಮೆಥಡಾಲಜಿ. ಸೊ ಆ ಮೆಥಡಾಲಜಿನ ಆ್ಯಡ್ ಮಾಡಿದ್ದೀವಿ, ಅದನ್ನು ಆ್ಯಂಪ್ಲಿಫೈ ಮಾಡಿನೇ ಟ್ರಾನ್ಸ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಆಲ್ವೇಸ್ ಇನ್ ಅ ರಿಂಗ್ the direction of transmission is unidirectional. ಈ ಪಾಯಿಂಟ್ ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ. ಡೇಟಾ ಟ್ರಾವೆಲ್ಸ್ ಫ್ರಮ್ ನೋಡ್ ಟು ನೋಡ್ ಇನ್ ರೌಂಡ್ ರಾಬಿನ್ ಫ್ಯಾಷನ್. ಸೊ ರಿಗಾರ್ಡಿಂಗ್ ಯುವರ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇಲ್ಲೇ ಅದನ್ನು ಡಿಸ್ಕಸ್ ಮಾಡೋಣ, ಆಮೇಲೆ ಪಾಯಿಂಟ್ಸ್ನ ನಾವು ಸ್ಲೈಡಲ್ಲಿ ನೋಡೋಣ. ಸೊ ವೆನ್ ಇಟ್ ಕಮ್ಸ್ ಟು ಯುವರ್ ವೈರ್ ರಿಕ್ವೈರ್ಮೆಂಟ್, ವೈರ್ಸ್ ಏನು ಬೇಕು ಅದು ಕಮ್ಮಿ. ಸೊ ಇಲ್ಲಿ ತುಂಬ ವೈರ್ಗಳು ನಿಮಗೆ ಗೊತ್ತು, ಇಲ್ಲಿ ಈ ಥರ ಕನೆಕ್ಷನ್ ಇಲ್ಲ, ಈ ಥರ ಕನೆಕ್ಷನ್ ಮೆಶ್ ಥರ ಇಲ್ಲವೇ ಇಲ್ಲ ಇಲ್ಲಿ ಕನೆಕ್ಷನ್. ಅದಕ್ಕೆ ದ ವೈರ್ ರಿಕ್ವೈರ್ಡ್ ಇಸ್ ಲೆಸ್ ಕಂಪೇರ್ಡ್ ಟು ಅದರ್ ನೆಟ್ವರ್ಕ್ಸಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ಅಂತ ಹೇಳ್ಬೋದು. ಹಾಗೆ ಪರ್ಫಾರ್ಮೆನ್ಸ್ ಇಸ್ ಫಾಸ್ಟರ್. ಈ ಫಾರ್ ಎಕ್ಸಾಂಪಲ್ ಈ ನೋಡಿಂದ ಈ ನೋಡಿಗೆ ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ಇಲ್ಲೇ ಇದೆ. ಸೊ ದ ಪರ್ಫಾರ್ಮೆನ್ಸ್ ದಟ್ ಯು ಕ್ಯಾನ್ ಅಬ್ಸರ್ವ್ ಇಸ್ ವೆರಿ ಹೈ ವೆನ್ ಇಟ್ ಕಂಪೇರ್ ಟು ಅದರ್ ಟೊಪಾಲಜೀಸ್ ಅಂತ ಹೇಳ್ಬೋದು, ಅದರ್ ಕನೆಕ್ಷನ್ಸ್ ಅಂತ ಹೇಳ್ಬೋದು. ಸೊ ಆಪ್ಟಿಕಲ್ ಫೈಬರ್ ಇಸ್ ದ ಬೆಸ್ಟ್
ಸಿನ್ಸ್ ಇಟ್ ಈಸ್ ಸೂಟಬಲ್ ಫಾರ್ ಯೂನಿಡೈರೆಕ್ಷನ್. ನಿಮಗೆ ಇವತ್ತು ಆಪ್ಟಿಕಲ್ ಫೈಬರ್ ವರ್ಕ್ಸ್ ಆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿದೆ ನಾನು. ಲೈಟ್ ಈ ಥರ ಟ್ರಾವೆಲ್ ಆಗುತ್ತೆ. ಸೊ ಇನ್ ದಿಸ್ ಡೈರೆಕ್ಷನ್, ಸೊ ದ ಲೈಟ್ ಕೆನಾಟ್ ರಿಬೌಂಡ್. ಒಂದು ಸಲ ಟ್ರಾನ್ಸ್ಮಿಟ್ ಮಾಡಿದ್ರೆ ಅದು ಒಂದೇ ಟೈಪ್ ಆಫ್ ಕನೆಕ್ಷನ್ ಇರುತ್ತೆ. ಸೊ ಅಥವಾ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಇರುತ್ತೆ, ಅದಕ್ಕೆ ಅದನ್ನು ಯೂನಿ ಡೈರೆಕ್ಷನಲ್ ಅಂತ ಹೇಳ್ತಾರೆ. ಸೊ ಆಪ್ಟಿಕಲ್ ಫೈಬರ್ ಇಸ್ ದ ಬೆಸ್ಟ್ ಒನ್. ಸೊ ಹಾಗೆ ಪರ್ಫಾರ್ಮೆನ್ಸ್ ಅಂಡರ್ ಹೆವಿ ಟ್ರಾಫಿಕ್ ರಿಮೈನ್ ಸ್ಟೇಬಲ್. ಹೆವಿ ಟ್ರಾಫಿಕ್ ಇದ್ದರೂ ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಸ್ಟೇಬಲ್ ಆಗಿಯೇ ವರ್ಕ್ ಆಗುತ್ತೆ. ದರ್ ಇಸ್ ನೋ ಇಶ್ಯೂ ವಿತ್ ಪರ್ಫಾರ್ಮೆನ್ಸ್ ಏನಿದೆ ಇಟ್ ಇಸ್ ಹೈಯರ್. ನಾನೇ ಅದನ್ನು ಕ್ಲಿಯರ್ ಮಾಡಿ ಹೇಳಿಬಿಡ್ತೇನೆ. ಕಂಪೇರ್ ಟು ಅದರ್ ಟೊಪಾಲಜೀಸ್, ಬೇರೆ ಎಲ್ಲ ಟೊಪಾಲಜೀಸ್ಗಳಿಗಿನ್ನ ರಿಂಗ್ ಟೊಪಾಲಜಿ ಪರ್ಫಾರ್ಮೆನ್ಸ್ ಇಸ್ ವೆರಿ ಹೈ. ಆ್ಯಂಡ್ ದೆನ್ ಆಲ್ಸೋ ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ಯಾವುದಾದ್ರು ಒಂದು ನೋಡ್ನ ಆ್ಯಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದು ಇಟ್ ಈಸ್ ಈಸಿ. ಸಿಂಪಲಾಗಿ ಆ ನೋಡ್ನ ತೆಗೆದು ಕನೆಕ್ಟ್ ಮಾಡೋದು ಸಾಕು. ಆದರೆ ಬೇರೆ ಟೊಪಾಲಜೀಸಲ್ಲಿ ಬೇರೆ ತುಂಬ ವೈರ್ಗಳಿರೋದ್ರಿಂದ ವೈರ್ಗಳ ಕನೆಕ್ಷನ್ನೆಲ್ಲ ಲಿಂಕ್ಗಳನ್ನೆಲ್ಲ ನೋಡ್ಕೋಬೇಕು. ಸೊ ಇಲ್ಲಿ ಆ ಥರದ್ದು ಯಾವುದೇ ಪ್ರೆಷರ್ ನಮಗಿಲ್ಲ. ಇಟ್ ಈಸ್ ಈಸಿ ಟು ಆ್ಯಡ್ ಆರ್ ರಿಮೂವ್ ಎನಿ ನೋಡ್. ಹಾಗಾದರೆ ಡಿಮೆರಿಟ್ಸ್ ಏನೇನಿದೆ, ದ್ಯಾಟ್ಸ್ ದ ಥಿಂಗ್ ವೆನ್ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಂಗ್ ನೆಟ್ವರ್ಕ್. ಸೊ ಇಟ್ ರಿಕ್ವೈರ್ಸ್ ಕಾಂಪ್ಲೆಕ್ಸ್ ಹಾರ್ಡ್ವೇರ್ ಟು ಇಂಪ್ಲಿಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಹೇಳೋವಂಥದ್ದು ಇಷ್ಟೇ, ಪ್ರತಿಯೊಂದು ನೋಡ್ ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಡೂಯಿಂಗ್ ಯುವರ್ ಕನೆಕ್ಷನ್ ಎಲ್ಲದನ್ನು ಕೂಡ ರಿಂಗಲ್ಲೇ ಮೇಂಟೈನ್ ಮಾಡಬೇಕು. ನೀವು ಕನೆಕ್ಟ್ ಮಾಡಬೇಕಾದ್ರೆ ದಟ್ ಈಸ್ ಅ ಬಿಟ್ ಹಾರ್ಡ್, ಅದೊಂದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಪಾಯಿಂಟ್, ಡೇಟಾ ಆನ್ ಅ ರಿಂಗ್ ಗೋಸ್ ಥ್ರೂ ಎವ್ರಿ ನೋಡ್ ಬಿಫೋರ್ ರಿಟರ್ನಿಂಗ್ ಟು ದ ಸೆಂಡರ್. ಈಗ ಫಾರ್ ಎಕ್ಸಾಂಪಲ್ ನೋಡ್ 1 ನೋಡ್ 3ಗೆ ಮೆಸೇಜ್ ಅಥವಾ ನೋಡ್ 4ಗೆ ಅಂತ ಅನ್ಕೊಳ್ಳೋಣ. ಸೊ ನೋಡ್ 1 ಈಸ್ ಯುವರ್ ಸೆಂಡರ್, ನೋಡ್ 4 ಈಸ್ ಯುವರ್ ರಿಸೀವರ್. ನೋಡ್ 1ಇಂದ ಡೈರೆಕ್ಟಾಗಿ ನೋಡ್ 4ಗೆ ಕನೆಕ್ಷನ್ ಇಲ್ದಲೇ ಇರೋದ್ರಿಂದ ನೋಡ್ 2ಗೆ ಹೋಗುತ್ತೆ, ಆ ಡೇಟಾ ಅದರದಲ್ಲ ಅಂತ ಗೊತ್ತಾಗುತ್ತೆ. ನೋಡ್ 3ಗೆ ಹೋಗುತ್ತೆ, ಡೇಟಾ ಅದರದಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಇಟ್ ಶುಡ್ ಕಮ್ ಟು ದ ರಿಸೀವರ್. ಇದಿಷ್ಟೇ ಅಲ್ಲ, ನೋಡ್ 4 ಅಗೇನ್ ಶುಡ್ ಸೆಂಡ್ ದ ಅಕ್ನಾಲೇಜ್ಮೆಂಟ್, ನಾನು ರಿಸೀವ್ ಮಾಡ್ಕೊಂಡಿದ್ದೀನಪ್ಪ ಅಂತ ಹೇಳಿ ಸೆಂಡರಿಗೆ ಇನ್ನೊಂದು ಅಕ್ನಾಲೇಜ್ಮೆಂಟ್ ಕೂಡ ಕಳಿಸ್ಬೇಕು. ಸಿ ದ ಟೈಮ್ ಟೇಕನ್ ಏನಾಗಿದೆ ಇಲ್ಲಿ, ಇಟ್ ಈಸ್ ಮೋರ್. ದಟ್ಸ್ ವೈ ದಿಸ್ ಇಸ್ ಅ ಬಿಟ್ what I can say complex regarding the connection, or the time taken for the sender to transmit the data and the receiver to send the acknowledgement is more for longer transmission athwa for what I can say return or since the data is traveling through each and every node, the time taken is more anta barbitre saaku. ಈಗ ವೆನ್ ಇಟ್ ಕಮ್ಸ್ ಟು ನೋಡ್ ಫೇಲ್ಯೂರ್ ಆ್ಯಂಡ್ ಲಿಂಕ್ ಫೇಲ್ಯೂರ್, ಈ ಕಾನ್ಸೆಪ್ಟ್ ಎಲ್ಲ ಕಡೆನೂ ಬರಿತಾ ಇದ್ವಿ. ಒಂದು ನೋಡ್ ಏನಾರು ಫೇಲ್ ಆಯಿತು ಅಂತ ಹೇಳಿದ್ರೆ ಎಂಟೈರ್ ನೆಟ್ವರ್ಕ್ ಇಲ್ಲಿ ಫೇಲ್ ಆಗುತ್ತೆ. ಸೊ ನೋಡ್ ಫೇಲ್ಯೂರ್ ವಿಲ್ ಫೇಲ್ ದ ಎಂಟೈರ್ ಕಮ್ಯುನಿಕೇಷನ್. ಹಾಗೆ ನಾಟ್ ಓನ್ಲಿ ದ ನೋಡ್ ಫೇಲ್ಯೂರ್, ಇಲ್ಲಿ ಬರೀ ನೋಡ್ ಫೇಲ್ಯೂರ್ ಮಾತ್ರ ಅಂತಲ್ಲ. ಸೊ ಈ ಒಂದು ಲಿಂಕ್ ಫೇಲ್ಯೂರ್ ಕೂಡ ಅಬ್ಸರ್ವ್ ಮಾಡೋಣ. ಸೊ ಈ ಲಿಂಕ್ ಹೋಗಿದೆ ಅಂತ ಅಂದ್ಕೊಳ್ಳೋಣ, ಲಿಂಕ್ ಫೇಲ್ಯೂರ್ ಆದರೂ ಕೂಡ ದ ಎಂಟೈರ್ ನೆಟ್ವರ್ಕ್ ವಿಲ್ ಗೆಟ್ ಡಿಸ್ಕನೆಕ್ಟೆಡ್ ಆರ್ ದ ಕಮ್ಯುನಿಕೇಷನ್ ಕೆನಾಟ್ ಹ್ಯಾಪನ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ರಿಗಾರ್ಡಿಂಗ್ ರಿಂಗ್ ಟಾಪಾಲಜಿ. ಅದನ್ನೇ ಮೆನ್ಷನ್ ಮಾಡಿದ್ದೀನಿ, ಒಂದ್ಸಲ ಅದನ್ನು ರಿವೈಸ್ ಮಾಡಿ ವಿ ಶಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಮೆರಿಟ್ಸ್ ಆಗಲೇ ನಾನು ಹೇಳ್ದಂಗೆ ಇಟ್ ರಿಕ್ವೈರ್ಸ್ ಲೆಸ್ ಕೇಬಲ್ ಆ್ಯಂಡ್ ಕನೆಕ್ಷನ್ಸ್ ಕಂಪೇರ್ಡ್ ಟು ದ್ಯಾಟ್ ಆಫ್ ಸ್ಟಾರ್, hence reliability can be expected, right? ಅದನ್ನು ಹೇಳಿದೆ ನಾನು. ಹಾಗೆ ಪರ್ಫಾರ್ಮೆನ್ಸ್ ಇಸ್ ಫಾಸ್ಟರ್ ಬಿಕಾಸ್ ಈಚ್ ಕೇಬಲ್ ಈಸ್ ಹ್ಯಾಂಡಲಿಂಗ್ ಡೇಟಾ ಬಿಟ್ವೀನ್ 2 machines ಅಂತ ಹೇಳ್ತಾರೆ, ರೈಟ್? ಅದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ದ ಡೇಟಾ ಹ್ಯಾಂಡಲ್ ಈಸ್ ಡೇಟಾ ಫ್ಲೋ ವಿಲ್ ಬಿ ಆಲ್ವೇಸ್ ಬಿಟ್ವೀನ್ 2 machines. ಆಪ್ಟಿಕಲ್ ಫೈಬರ್ ಬೇಕು ಅಂತ ಹೇಳಿದೆ ನಾನು. ಹಾಗೆ ಹೆವಿ ಟ್ರಾಫಿಕ್ ಇದ್ರೂ ಕೂಡ ಪರ್ಫಾರ್ಮೆನ್ಸ್ ಇರುತ್ತೆ. ಆ್ಯಂಡ್ ದೆನ್ ಆಲ್ಸೋ ಇಟ್ ಈಸ್ ಈಸಿ ಟು ಆ್ಯಡ್ ಆರ್ ಡಿಲೀಟ್ ಎನಿ ವರ್ಕ್ ಸ್ಟೇಷನ್. ಈವನ್ ಆ ಕಾನ್ಸೆಪ್ಟ್ ಕೂಡ ಹೇಳಿದೆ ನಾನು. ಈವನ್ ದ್ಯಾಟ್ ಕಂಪ್ರೈಸಸ್ ಆಲ್ ಆರ್ ಮೆರಿಟ್ಸ್. ಇನ್ನು ಡಿಮೆರಿಟ್ಸ್ ಅಂತ ಬಂದಾಗ ಹಾರ್ಡ್ವೇರ್ ದಟ್ ಯು ರಿಕ್ವೈರ್ ಇಸ್ ಮೋರ್. ಹಾಗೆ ಲಿಂಕ್ ಫೇಲ್ಯೂರ್ ಆ್ಯಂಡ್ ನೋಡ್ ಫೇಲ್ಯೂರ್ 2 ಪಾಯಿಂಟ್ ಬರ್ಬೇಡಿ. ಆ್ಯಂಡ್ ದೆನ್ ಫಾಲ್ಟ್ ಐಡೆಂಟಿಫಿಕೇಷನ್ ಇಸ್ ಡಿಫಿಕಲ್ಟ್. ಇದೊಂದು ಪಾಯಿಂಟ್ ಪ್ರಾಬ್ಲಮ್ ನಾನು ಹೇಳಿಲ್ಲ. ವಿ ಶಿಲ್ ಗೋ ಬ್ಯಾಕ್ ಟು ದ ಸ್ಲೈಡ್. ಇಲ್ಲಿ ಹೇಳ್ತೀನಿ ಇವಾಗ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡ್ 2 ಫೇಲ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಕನ್ಸಿಡರ್ ದಿಸ್ ಆಸ್ ಯುವರ್ ಸೆಂಡರ್, ದಿಸ್ ಆಸ್ ಯುವರ್ ರಿಸೀವರ್. ನೀವು ಇದನ್ನು ಚೆಕ್ ಮಾಡಬೇಕು, ಅದೇನಾರು ಫೇಲ್ ಆಗಿದೆಯಾ ಅಂತ. ಇದನ್ನು ಚೆಕ್ ಮಾಡಬೇಕು, ಅದೇನಾರು ಫೇಲ್ ಆಗಿದೆಯಾ ಅಂತ. ಇದ್ರ ಲಿಂಕ್ ಕೂಡ ಚೆಕ್ ಮಾಡಬೇಕು, ಅದೇನಾರು ಫೇಲ್ ಆಗಿದೆಯಾ. ಇದ್ರ ಲಿಂಕ್ ಕೂಡ ಚೆಕ್ ಮಾಡಬೇಕು. ಇದಿಷ್ಟು ಎಲ್ಲ ಚೆಕ್ ಮಾಡಾದ್ಮೇಲೆ ಯು ಹ್ಯಾವ್ ಟು ಕಮ್ ಟು ದ ನೋಡ್ 2 ಆ್ಯಂಡ್ ದೆನ್ ಯು ವಿಲ್ ಐಡೆಂಟಿಫೈ ದ್ಯಾಟ್ ದಿಸ್ ನೋಡ್ ಇಸ್ ಹ್ಯಾವಿಂಗ್ ಸಮ್ ಎರರ್, ಸಮ್ ಪ್ರಾಬ್ಲಮ್. ಅಷ್ಟು ಚೆಕ್ ಮಾಡಿ ಬರೋದ್ರಿಂದ ಅಷ್ಟು ಪ್ರಾಸೆಸ್ ಆಗಬೇಕು. ಆ ರೀಸನಿಗೋಸ್ಕರ
your ring topology fault identification is a bit difficult task compared to any other topology ಅಂತ ಹೇಳ್ತಾರೆ. ಅಪ್ಲಿಕೇಶನ್ ಅಂತ ಬಂದಾಗ ring topology is suitable for situations where a smaller number of workstations are required operating at high speeds over short distance. ಸೊ ಈ ಕಾನ್ಸೆಪ್ಟ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಸೈಬರ್ ಸೆಂಟರ್ ಅಂತ ಹೇಳ್ಬೋದು. ಅಲ್ಲಿ ಎಲ್ಲ ವರ್ಕಿಂಗ್ ಕೂಡ ಫಾಸ್ಟಾಗಿರುತ್ತೆ. ಆ್ಯಂಡ್ ದೆನ್ ತುಂಬ ಅಂಥ ಕಾಂಪ್ಲಿಕೇಟೆಡ್ ವರ್ಕಿಂಗ್ ಪ್ರೊಸೀಜರ್ ಏನೂ ಇರೋದಿಲ್ಲ. ಆಮೇಲೆ ಕಮ್ಮಿ ಸಿಸ್ಟಮ್ಸ್ ಇರುತ್ತೆ. ತುಂಬ ಜಾಸ್ತಿ ಈಗ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ಯಾವುದೋ ಒಂದು ಕಂಪ್ನಿನಲ್ಲಿ ಇರೋ ಅಷ್ಟು ವರ್ಕ್ ಸ್ಟೇಷನ್ಸ್ ಇರೋಲ್ಲ, ಅಷ್ಟೊಂದು ಟ್ರಾನ್ಸ್ಮಿಷನ್ಸ್ ಬೇಡ ಅಲ್ಲಿ. ಇಟ್ ರಿಕ್ವೈರ್ಸ್ ಅ ಸಿಂಪಲ್ ಹಾರ್ಡ್ವೇರ್. ಸೊ ಹಾಗಾಗಿ ರಿಂಗ್ ಟೋಪಾಲಜಿ ಎಲ್ಲಿ ಸೂಟಬಲ್ ಆಗುತ್ತೆ ಅಂತ ಹೇಳಿದ್ರೆ ವೇರ್ ದ ನಂಬರ್ ಆಫ್ ವರ್ಕ್ ಸ್ಟೇಷನ್ಸ್ ರಿಕ್ವೈರ್ಡ್ ಆರ್ ಲೆಸ್ ಅಥವಾ ಸ್ಮಾಲ್. ಹಾಗೆ ದೇ ಶುಡ್ ಆಪ್ರೇಟ್ ಅಟ್ ಹೈ ಸ್ಪೀಡ್. 3 ಪಾಯಿಂಟ್ ಹೇಳ್ತಾರೆ. ಇದು ಒಂದು ವರ್ಕ್ ಸ್ಟೇಷನ್ ರಿಕ್ವೈರ್ಡ್ ಆರ್ ಲೆಸ್, ಇದು ಎರಡನೇದು. ಸೊ ಹಾಗೆ ಮೂರನೇದು ಯಾವುದು ಅಂತ ಹೇಳಿದ್ರೆ ಶಾರ್ಟ್ ಡಿಸ್ಟೆನ್ಸ್ 3. ನಂಬರ್ ಆಫ್ ವರ್ಕ್ ಸ್ಟೇಷನ್ ರಿಕ್ವೈರ್ಡ್ ಆರ್ ಲೆಸ್ ಆ್ಯಂಡ್ ದೆನ್ ಆಪ್ರೇಟಿಂಗ್ ಅಟ್ ಹೈ ಸ್ಪೀಡ್ ಆ್ಯಂಡ್ ದೆನ್ ಶಾರ್ಟರ್ ಡಿಸ್ಟೆನ್ಸ್ ಆರ್ ಟು ಬಿ ಕನೆಕ್ಟೆಡ್. ಅಲ್ಲಿ ರಿಂಗ್ ಟೋಪಾಲಜಿನ ನೋಡಬಹುದು ಅಂತ ಹೇಳ್ತಾರೆ. ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ರಿಗಾರ್ಡಿಂಗ್ ರಿಂಗ್ ಟೋಪಾಲಜಿ. ಮೂವಿಂಗ್ ಆನ್ ಟು ದ ಬಸ್ ಟೋಪಾಲಜಿ. ಸೊ bus topology is a simple design or simple topology. ಸೊ ಇದರಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ ಏನೇನು ಅಂತ ಹಾಗೆ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ಸೇ ನೋಡ್ತಾ ಹೋಗೋಣ. ಸೊ ಇನ್ ಯುವರ್ ಬಸ್ ಟೊಪಾಲಜಿ ವಿ ಹ್ಯಾವ್ ಅ ಸೆಂಟ್ರಲ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಕಾಣಿಸ್ತಿದೆಯಾ ಅಲ್ಲಿ? ಸೊ ದಿಸ್ ಈಸ್ ಯುವರ್ ಸೆಂಟ್ರಲ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಯಾಕೆ ಅದನ್ನು ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ಸಿಡರ್ ದ್ಯಾಟ್ ಆಸ್ ಅ ವೈಯರ್. ಅದೊಂದು ವೈಯರ್ ಅಂತಲೇ ಕನ್ಸಿಡರ್ ಮಾಡಿಬಿಡಿ. ಸೊ ಈ ವೈಯರಿಗೆ ಬೇರೆ ಎಲ್ಲ ನೋಡ್ಗಳನ್ನೂ ಕೂಡ ಕನೆಕ್ಟ್ ಮಾಡಿರೋದ್ರಿಂದ ಅದನ್ನು ಸೆಂಟ್ರಲ್ ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂತ ಕರೀತಾರೆ. ಈ ವೈಯರ್ನ ಐ ಆಮ್ ಗೋಯಿಂಗ್ ಟು ಕನೆಕ್ಟೆಡ್ ಟು ಅ ಮೇನ್ ಫ್ರೇಮ್ ಕಂಪ್ಯೂಟರ್. ಸೊ ಈ ಥರ ಯಾವುದೋ ಒಂದು ಡಿಸೈನ್ನ ಮುಂಚೆ ಎಲ್ಲೋ ನೋಡಿದ್ವಿ ಅನ್ಸುತ್ತೆ ನಾವು. there will be a mainframe computer and then there will be a transmission medium, there will be nodes connected. ಯಾವುದು ಅಂತ ನೀವೇನಾದ್ರು ರೀಕ್ಯಾಪ್ ಮಾಡಿದ್ರೆ the guess you have done is right, that is multi-point connection. multi-point connection ಅಲ್ಲಿ ಬಸ್ ಟೋಪಾಲಜಿನೇ ಹೇಳಿದ್ದು. ಇಲ್ಲಿ ಲಿಂಕ್ ಅಂತ ಓದಿದ್ವಿ, ಅಲ್ಲಿ ಅದನ್ನು ಟ್ರಾನ್ಸ್ಮಿಷನ್. ಎರಡು ಮೀನ್ಸ್ ದ ಸೇಮ್, ಎರಡು ಕೂಡ ಮೀನಿಂಗ್ ಒಂದೇ ಕೊಡುತ್ತೆ. ದಿಸ್ ಈಸ್ ದ ಅನಾಲಿಸಿಸ್ ದ್ಯಾಟ್ ವಿ ಹ್ಯಾವ್ ಟು ಡೂ. ಪಾಯಿಂಟ್ ಟು ಪಾಯಿಂಟ್ ಅಂತಂದರೆ ಏನು? ಈಗ ಲೆಟ್ ಮಿ ಟೆಲ್ ಯು, ಸುಮ್ಮನೆ ಜಸ್ಟ್ ಹಾಗೆ ಅನಾಲಿಸಿಸ್ ಮಾತ್ರ ನೋಡ್ತಾ ಹೋಗೋಣ. ಪಾಯಿಂಟ್ ಟು ಪಾಯಿಂಟ್ ಯಾವುದು, ಮಲ್ಟಿ ಪಾಯಿಂಟ್ ಯಾವುದು ಅಂತ ಹೇಳಿ ವಿ ಶಲ್ ಡಿಸ್ಕಸ್ ಇಟ್ ಅಟ್ ದ ಎಂಡ್ ಆಫ್ ದ ಟೊಪಾಲಜಿ, ಸೊ ದಟ್ ವಿಲ್ ಗೆಟ್ ಅನ್ ಐಡಿಯಾ, ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಗೊತ್ತಾಗುತ್ತೆ. ಜಸ್ಟ್ ಐ ಹ್ಯಾವ್ ರಿಲೇಟೆಡ್ ದಿಸ್ ಒನ್, ಮಲ್ಟಿ ಪಾಯಿಂಟ್ನ ಬಸ್ ಟೊಪಾಲಜಿಗೆ ರಿಲೇಟ್ ಮಾಡಿ ಹೇಳಿದೆ. ಸೊ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ವಿಲ್ ಹೋಲ್ಡ್ ಆಲ್ sort of transmissions from mainframe computer to each and every node. ಈಚ್ ಆ್ಯಂಡ್ ಎವ್ರಿ ನೋಡಿಗೆ ಟ್ರಾನ್ಸ್ಮಿಷನ್ ಮಾಡೋವಂಥ ಅಥವಾ ಡೇಟಾನ ಸೆಂಡ್ ಮಾಡೋದು, ರಿಸೀವ್ ಮಾಡೋದು, ಮೇನ್ ಫ್ರೇಮ್ ಕಂಪ್ಯೂಟರ್ ಜೊತೆ ರಿಯಾಕ್ಟ್ ಮಾಡೋದು, ಇಂಟ್ರ್ಯಾಕ್ಟ್ ಮಾಡೋದು, ಎಲ್ಲದನ್ನು ಕೂಡ ಈ ಟ್ರಾನ್ಸ್ಮಿಷನ್ ಮೀಡಿಯಮೇ ನೋಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಇನ್ ದಿಸ್ ಟೈಪ್ ಆಫ್ ಸೆಕೆಂಡ್ ಪಾಯಿಂಟ್ ಅದನ್ನು ಹೇಳ್ತಾರೆ. ಇನ್ ದಿಸ್ ಟೈಪ್ ಆಫ್ ಟೊಪಾಲಜಿ, host at one end communicates with several terminals along the length of the transmission medium. Yes, that's the thing. ಈಗ ಫಾರ್ ಎಕ್ಸಾಂಪಲ್ ನೋಡ್ 0 ನೋಡ್ 3ಗೆ ಇನ್ಫಾರ್ಮೇಷನ್, ಅಥವಾ ನೋಡ್ 4ಗೆ ಅಂತಲೇ ಅನ್ಕೊಳ್ಳೋಣ. ನೋಡ್ 4ಗೆ ಇನ್ಫಾರ್ಮೇಷನ್ ಕಳಿಸ್ಬೇಕು ಅಂತ ಹೇಳಿದ್ರೆ ನೋಡ್ 0 ಅಂತ ಡೈರೆಕ್ಟಾಗಿ ನೋಡ್ 4ಗೆ ಡೇಟಾ ಹೋಗೋದಿಲ್ಲ. ನೋಡ್ 0 ಆಗ್ತಿದ್ದಂಗೆ ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿ ಯಾವ ಕನೆಕ್ಷನ್ ಇದೆ ಅಂತ ನೋಡುತ್ತೆ. ಆ ಕನೆಕ್ಷನ್ ಕನೆಕ್ಟ್ ಆಗಿರೋವಂಥ ನೋಡ್ಗೆ ಆ ಪ್ಯಾಕೆಟ್ ಹೋಗುತ್ತೆ. ಆ್ಯಂಡ್ ದೆನ್ ದಿಸ್ ಕೀಪ್ಸ್ ಆನ್, ಈ ಪ್ರಾಸೆಸ್ ಎಲ್ಲ ನೋಡ್ಗಳಿಗೂ ಆಗ್ತಾನೇ ಇರುತ್ತೆ. And then it will finally reach the node 4. So the path that we bus topology is considered is ನೋಡಿ ಈ ಥರ ಹೋಗಿ node 1, node 2, node 3 and then node 4. ಇದನ್ನು ಹೇಳೋದು at one end, this is the one end with several terminals. ಇವೆಲ್ಲ ಕೂಡ ಬೇರೆ ಬೇರೆ several terminals along the length of the transmission medium. So I hope it's clear. ಅದು ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ಇಟ್ ಇಸ್ ಬೇಸಿಕಲಿ ಯೂಸ್ಡ್ ಇನ್ ಎಥರ್ನೆಟ್ ಲ್ಯಾನ್ ಅಂತ ಹೇಳ್ತಾರೆ. ಈ ಲ್ಯಾನ್ ಕನೆಕ್ಷನ್ಸ್ ಎಲ್ಲ ನೋಡಿರ್ಬೋದು ನೀವು, ಮನೆಗಳಲ್ಲೆಲ್ಲ ಇರುತ್ತೆ. ಅಥವಾ ಯಾವುದೋ ಒಂದು ಹಾಸ್ಟೆಲ್ಸಲ್ಲಿ ಕೇಳಿದರೆ ಅದನ್ನು ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿರ್ತಾರೆ. ಆ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಇಂಟರ್ನೆಟ್ ಕೊಟ್ಟಿರ್ತಾರೆ. ಆ ಇಂಟರ್ನೆಟ್ನ ಥ್ರೂ ಔಟ್ ದ ಬಿಲ್ಡಿಂಗ್ ದೇ ವಿಲ್ ಶೇರ್ ಇಟ್ ಯೂಸಿಂಗ್ ಲ್ಯಾನ್. ನೀವು DCN ಲ್ಯಾಬೇ ಇದೆ, ಡಿಜಿಟಲ್ ಕಮ್ಯುನಿಕೇಷನ್ ಆ್ಯಂಡ್
ನೆಟ್ವರ್ಕಿಂಗ್ ಲ್ಯಾಬ್ ಅದರಲ್ಲಿ ಇನ್ ಡೀಟೇಲಾಗಿ ಹೇಳ್ಕೊಡ್ತಾರೆ ಹೇಗೆ ಲ್ಯಾನ್ ಕಮ್ಯುನಿಕೇಷನ್ ಎಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳಿ. ಅಲ್ಲಿ ನಾವು ಅದನ್ನು ನೋಡ್ಬೋದು. ವೇರ್ ಯು ಹ್ಯಾವ್ ಅ ಟ್ರಾನ್ಸ್ಮಿಷನ್ ಮೀಡಿಯಮ್ ಆಸ್ ಲ್ಯಾನ್ ಕೇಬಲ್ which will be connected to different computers and they are going to interact, they are going to transmit or transfer data. So these are all the things regarding bus topology. ಹಾಗೆ ನೋಡೋದಾದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಸಿಗ್ನಲ್ ಸ್ಟ್ರೆಂತ್. ಸಿಗ್ನಲ್ ಸ್ಟ್ರೆಂತ್ ಬಗ್ಗೆ ಹೇಳ್ತಾರೆ. ಈ ಸಿಗ್ನಲ್ ಸ್ಟ್ರೆಂತ್ ಪಾಯಿಂಟ್ನ ಓದೋಕ್ಕಿಂತ ಮುಂಚೆ ನಾನು ಅದನ್ನು ಟೊಪಾಲಜಿನಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಬಿಡ್ತೀನಿ. ಸಿ, ಈ ಬಸ್ ಟೊಪಾಲಜಿನಲ್ಲಿ ನೋಡ್ 0ಇಂದ ನೋಡ್ 1ಗೆ ಡೇಟಾ ಟ್ರಾನ್ಸ್ಮಿಟ್ ಆಗಬೇಕು ಅಂತ ಹೇಳಿದ್ರೆ ಟೈಮ್ ಟೇಕನ್ ಇಸ್ ವೆರಿ ವೆರಿ ಲೆಸ್. ಫಾರ್ ಎಕ್ಸಾಂಪಲ್ 1 ಸೆಕೆಂಡ್ ಅಂತ ಅನ್ಕೊಳ್ಳೋಣ. ಆದರೆ ನೋಡ್ 0ಇಂದ ನೋಡ್ 2ಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಟ್ರಾನ್ಸ್ಮಿಷನ್ ಪಾತ್ ಜಾಸ್ತಿ ಆಗಿದೆ. ಐ ಥಿಂಕ್ ಯು ಆರ್ ಗೆಟಿಂಗ್ ಇಟ್. ಹಾಗೆ ನೋಡ್ 0ಇಂದ ನೋಡ್ 3ಗೆ ಹೋಗಬೇಕು ಅಂತ ನೋಡಿ, ಇದು ಹೀಗೆ ಬಂದು ಹೀಗೆ ಹೋಗ್ತಾರೆ. ನೋಡ್ 4ಗೆ ಹೋಗಬೇಕು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್, ಮ್ಯಾಕ್ಸಿಮಮ್ ಟೈಮ್ ತೊಗೊಳುತ್ತೆ. ಸೊ ದ ಟೈಮ್ ಟೇಕನ್ ಇಸ್ ಡಿಪೆಂಡೆಂಟ್ ಆನ್ ದ ಲೆಂತ್ ಆಫ್ ದ ಟ್ರಾನ್ಸ್ಮಿಷನ್. ಒಪ್ಕೊಳ್ತೀರಾ? ಈಗ ಈ ಪಾಯಿಂಟ್ನ ಅಬ್ಸರ್ವ್ ಮಾಡೋಣ. ಸಿಗ್ನಲ್ ಸ್ಟ್ರೆಂತ್ ಪ್ರಾಬ್ಲಮ್ ಅಕರ್ ಇವೆಂಚುಲಿ ಸಿನ್ಸ್ ದ ವರ್ಕ್ ಸ್ಟೇಷನ್ ಕನೆಕ್ಟೆಡ್ ಕ್ಲೋಸರ್ receive a stronger signal than connected farther, which can be reduced by reducing the length of the transmission medium. ನಾನು ಇಲ್ಲಿ ಟೈಮ್ ಟೇಕನ್ ಅಂತ ಏನು ಹೇಳಿದೆ, ಈವನ್ ದಟ್ ರಿಲೇಟ್ಸ್ ಟು ದ ಸಿಗ್ನಲ್ ಸ್ಟ್ರೆಂತ್. ನೋಡ್ 0ಇಂದ ನೋಡ್ 1ಗೆ ಸಿಗ್ನಲ್ ಸ್ಟ್ರೆಂತಲ್ಲಿ ಯಾವುದೇ ರೀತಿಯಾದಂಥ ಕ್ವಾಲಿಟಿ ಹಾಳು ಮಾಡ್ಕೊಂಡಿರೋಣ. ಸಿಗ್ನಲ್ ಸ್ಟ್ರೆಂತ್ ವಿಲ್ ಬಿ ಆ್ಯಸ್ ಇಟ್ ಈಸ್. ಆದರೆ ನೋಡ್ 0ಇಂದ ನೋಡ್ 4ಗೆ ಹೋಗೋ ಅಷ್ಟರಲ್ಲಿ ಸಿಗ್ನಲ್ ವಿಲ್ ಬಿ ಲಾಸ್ಟ್ ಇಟ್ಸ್ ಕ್ವಾಲಿಟಿ. ಅದನ್ನು ಹೇಳ್ತಾ ಇರೋದು ಅವ್ರು ಏನಂತ ಹೇಳ್ತಾ ಇದ್ದಾರೆ, ದ ಸಿಗ್ನಲ್ ಸ್ಟ್ರೆಂತ್ ರಿಸೀವ್ಡ್ ಬೈ ದ ನೈಬರಿಂಗ್ ನೋಡ್ ವಿಲ್ ಬಿ ಹ್ಯಾವಿಂಗ್ ಗುಡ್ ಸ್ಟ್ರೆಂತ್, whereas the signal received by the longer node will be having the diminished signal, or the signal length or signal strength gradually decreases along the length of the transmission medium. I hope it's clear. signal strength ಹಾಳಾಗ್ತಿದೆ ಅಂತ ಹೇಳಿದ್ರೆ ಮೆಸೇಜ್ ಆರ್ ಇನ್ಫಾರ್ಮೇಷನ್ ಕೂಡ ಹಾಳಾಗುತ್ತೆ ಅಂತ ಅರ್ಥ. ಸೊ ಹಾಗೆ ನೋಡೋದಾದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಕಮ್ಯುನಿಕೇಷನ್ ಇಸ್ ಬೈಡೈರೆಕ್ಷನಲ್ ಆನ್ ದ ಬಸ್. ಎಸ್, ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ನೋಡ್ 0ಇಂದ ನೋಡ್ 1ಗೂ ಟ್ರಾನ್ಸ್ಮಿಷನ್ ಮತ್ತು ರಿಸೆಪ್ಷನ್ ಆಗುತ್ತೆ. ಹಾಗೆ ನೋಡ್ 1ಇಂದ ನೋಡ್ 0ಗೂ ಟ್ರಾನ್ಸ್ಮಿಷನ್ ಮತ್ತು ರಿಸೆಪ್ಷನ್ ಆಗುತ್ತೆ. ರಿಂಗ್ ಟೊಪಾಲಜಿನಲ್ಲಿ ಒಂದೇ ಡೈರೆಕ್ಷನಲ್ಲಿ ಏನು ಟ್ರಾನ್ಸ್ಮಿಷನ್ ನಡೀತಾ ಇತ್ತು, ದಟ್ ಈಸ್ ನಾಟ್ ದ ಕೇಸ್ ರಿಗಾರ್ಡಿಂಗ್ ಬಸ್. ಎಸ್, ಈ ಥರ ಈ ಡೈರೆಕ್ಷನಲ್ಲಿ ಕೂಡ ಡೇಟಾ ಬರುತ್ತೆ, ಹಾಗೆ ಈ ಡೈರೆಕ್ಷನಲ್ಲಿ ಕೂಡ ಡೇಟಾ ಹೋಗುತ್ತೆ ಅಂತ ಹೇಳ್ತಾರೆ. Any station can transmit and receive the data on the same bus, and it is faster and also simple compared to other simply ಅಂತ ಆಗಿದೆ, ಸಿಂಪಲ್, ಅದು ಸಿಂಪಲ್ ಕಂಪೇರ್ಡ್ ಟು ಅದರ್ ಟೊಪಾಲಜೀಸ್ ಅಂತ ಹೇಳ್ತಾರೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಅದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಕೂಡ ರಿಗಾರ್ಡಿಂಗ್ ಟೊಪಾಲಜಿನೇ ನೋಡ್ಕೊಂಡು ಹಾಗೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳೋಣ. ಸೊ when it comes to your merits, ಸೊ ಫಸ್ಟ್ ಪಾಯಿಂಟ್ ಇದನ್ನು ಹೇಳೋಣ. ನೀವು ಅಬ್ಸರ್ವ್ ಮಾಡ್ಬೋದು, ಇನ್ಸ್ಟಾಲೇಷನ್ ಕಾಸ್ಟ್ ಇಸ್ ಲೆಸ್ ಆ್ಯಂಡ್ ಈಸಿ ಟು ಮೇಂಟೈನ್. ಒಂದು ಟ್ರಾನ್ಸ್ಮಿಷನ್ ಮೀಡಿಯಮ್ ಇಟ್ಕೊಂಬಿಟ್ಟು ಎಷ್ಟು ನೋಡ್ನೋ ಬೇಕಾದರೂ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ದೇರ್ ಫಾರ್ ಇನ್ಸ್ಟಾಲೇಷನ್ ಕಾಸ್ಟ್ ಇಸ್ ಲೆಸ್ ಅಂತ ಹೇಳ್ತಾರೆ. ಹಾಗೆ ಇಟ್ ಈಸ್ ಸಿಂಪಲ್ ಆ್ಯಂಡ್ ರಿಲಯಬಲ್. ಎಸ್, ಅದೊಂದು ಪಾಯಿಂಟ್ ಬರೀಬೋದು. ಆ್ಯಂಡ್ ದೆನ್ ಅಡಿಷನ್ ಆ್ಯಂಡ್ ಡಿಲಿಷನ್ ಆಫ್ ನೋಡ್ ಇಸ್ ಈಸಿ ಅಂತ ಬರೀಬೋದು. ಫೇಲ್ಯೂರ್, ಓಕೆ, ಇದೊಂದು ಪಾಯಿಂಟ್ ಇಲ್ಲಿ ಹೇಳ್ತಾರೆ. failure of a node and a link. Failure of node and a link. Node failure, link failure. ಒಂದು ನೋಡ್ ಫೇಲ್ಯೂರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಕ್ಯಾನ್ ದೀಸ್ ಕಮ್ಯುನಿಕೇಟ್? ಎಸ್, ಈ ಕಮ್ಯುನಿಕೇಷನ್ ಆಗುತ್ತೆ. ಹಾಗೆ ಇದ್ಯಾವುದೋ ಒಂದು ಲಿಂಕ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ಈ ನೋಡ್ ವರ್ಕ್ ಆಗಲ್ಲ, ವೆರಾಸ್ ಈ ನೋಡ್ಗಳು ವರ್ಕ್ ಆಗುತ್ತೆ. ಇಫ್ ಯುವರ್ ನೋಡ್ ಫೇಲ್ಯೂರ್ ಆಗಿದ್ರೂ ಕೂಡ your communication can happen. ಲಿಂಕ್ ಫೇಲ್ಯೂರ್ ಆದರೂ ಕೂಡ your communication can happen. ಇಲ್ಲಿ ಆ ಥರ ರಿಂಗಲ್ಲಿದ್ದಂಥ ಯಾವುದೇ ತೊಂದರೆ ಇಲ್ಲ. ಫಾಲ್ಟ್ ಐಡೆಂಟಿಫಿಕೇಷನ್ ಈಸ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಇಲ್ಲಿ 2 ಪಾಯಿಂಟ್ನ ನಿಮಗೆ ಕ್ಲಿಯರ್ ಮಾಡಿ ಹೇಳ್ತಾರೆ. ಡಿಮೆರಿಟ್ಸಲ್ಲಿ ಫಾಲ್ಟ್ ಐಡೆಂಟಿಫಿಕೇಷನ್ ಈಸ್ ಡಿಫಿಕಲ್ಟ್. ಯಾವುದು ಫಾಲ್ಟ್ ಆಗಿದೆ ಅಂತೇಳಿ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಯಾಕೆ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ನೋಡ್ 2 ಫೇಲ್ಯೂರ್ ಆಗಿದೆ ಅಂದರೆ ನೋಡ್ 1 ಚೆಕ್ ಮಾಡ್ತೀರಾ, ನೋಡ್ 0 ಚೆಕ್ ಮಾಡ್ತೀರಾ, ಆ್ಯಂಡ್ ದೆನ್ ಯುಲ್ ಗೋ ಟು ನೋಡ್ 2. ಇನ್ನು ನೋಡ್ 4 ಏನಾರು ಎರರ್ ಆಗಿದೆ ಅಥವಾ
ಹಾಳಾಗಿದೆ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ನೋಡ್ 0 ಚೆಕ್ ಮಾಡಿ, ನೋಡ್ 1, ನೋಡ್ 2 ಆ್ಯಂಡ್ ದೆನ್ ನೋಡ್ 3. ಸೊ ಫಾಲ್ಟ್ ಐಡೆಂಟಿಫಿಕೇಷನ್ ಈಸ್ ಡಿಫಿಕಲ್ಟ್. ಆದರೆ ಫಾಲ್ಟ್ ಐಸೋಲೇಷನ್ ಈಸ್ ಆಲ್ಸೋ ಡಿಫಿಕಲ್ಟ್. ನೋಡಿ, ಅಬ್ಸರ್ವ್ ಮಾಡಿ. ಇವಾಗ ನೋಡ್ 2 ಫಾಲ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ನೋಡ್ 0ನ ಕನೆಕ್ಟ್ ಮಾಡಿದ್ದೀನಿ, ನೋಡ್ 1 ಕೂಡ ಕನೆಕ್ಟ್, ನೋಡ್ 3, ನೋಡ್ 4 ಈ 4 ಕನೆಕ್ಟ್ ಮಾಡಿದ್ದೀನಿ. ಇದನ್ನು ನಾನು ಇವಾಗ ತೆಗಿಬೇಕು ಕಮ್ಯುನಿಕೇಷನಲ್ಲಿ. ಇವಾಗ ಇದೊಂದನ್ನು ತೆಗಿತಾ ಇದ್ದೀನಿ ಅಂತ ಹೇಳಿದ್ರೆ ಐ ಹ್ಯಾವ್ ಟು ರೀಪ್ಲೇಸ್ ದಿಸ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಇಲ್ಲಿ ಖಾಲಿ ಜಾಗ ಕ್ರಿಯೇಟ್ ಆಗೋಗುತ್ತೆ. ಸೊ ಇಟ್ ವಿಲ್ ಬಿ ಅ ಸಾರ್ಟ್ ಆಫ್ ಕಮ್ಯುನಿಕೇಷನ್ ಗ್ಯಾಪ್ ಅಂತ. ತುಂಬ ಲೆಂತ್ ಜಾಸ್ತಿ ಆಗೋಗುತ್ತೆ. ಸೊ ಅಷ್ಟೊಂದು ಲೆಂತ್ ಬೇಕಾಗಿರಲ್ಲ. ಸೊ ಅದಕ್ಕೆ ಫಾಲ್ಟ್ ಐಸೋಲೇಷನ್ ಈಸ್ ಆಲ್ಸೋ ಡಿಫಿಕಲ್ಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೂವ್ ಆನ್ ಟು ದ ಅಪ್ಲಿಕೇಶನ್ ಪ್ರಾಬ್ಲಿ ನಾವು ಇದಕ್ಕೆ ಹೋಗಿ ಗೋ ಟು ದ ಪಾಯಿಂಟ್ಸ್ ಆ್ಯಂಡ್ ವಿ ಶಲ್ ಸಿ. ಐ ಥಿಂಕ್ ನಾನು ಹೇಳಿದ ಎಲ್ಲ ಪಾಯಿಂಟ್ಸ್ ಇದೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. So installation cost is less and easy to maintain, yes, since cable lengths are reduced and a common data path is utilized by all the stations, right? Simple and reliable ಅಂತ ಹೇಳ್ತಾರೆ, ಅದು ಕೂಡ ಹೌದು. Additional node can be connected at any point on the bus ಅಂತ ಹೇಳ್ತಾರೆ, right? Failure of any node, ಅದು ನೋಟ್ ಅಂತ ಆಗಿದೆ, doesn't affect network operation. Failure of a node ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಇನ್ನೊಂದು ಪಾಯಿಂಟ್ ಹಾಗೆ ಆ್ಯಡ್ ಮಾಡ್ತಿದ್ದೀನಿ. Failure of a node also doesn't have any effect. Failure of a link also doesn't have any effect. ಎರಡು ಪಾಯಿಂಟ್ ಹಾಗೆ ಆ್ಯಡ್ ಮಾಡ್ಕೊಳ್ಳಿ, ನೀವೇ ಓನಾಗೇ ಬರಿಬೋದು ಅದನ್ನು. ಫಾಲ್ಟ್ ಐಡೆಂಟಿಫಿಕೇಷನ್ ಈಸ್ ಡಿಫಿಕಲ್ಟ್, ಫಾಲ್ಟ್ ಐಸೋಲೇಷನ್ ಈಸ್ ಆಲ್ಸೋ ಡಿಫಿಕಲ್ಟ್. ಇನ್ನು ಅಪ್ಲಿಕೇಶನ್ಸ್ ನೋಡೋದಾದರೆ, ಗುಡ್ ಫಾರ್ ಸ್ಮಾಲ್ ನೆಟ್ವರ್ಕ್ಸ್ ಆ್ಯಂಡ್ ನೆಟ್ವರ್ಕ್ಸ್ ವಿತ್ ಲೋ ಟ್ರಾಫಿಕ್. ಇಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ಹಾಳಾಗುತ್ತೆ. ಸೊ ಎಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಲ್ಲಿ ನೀವು ಬಸ್ ಟೋಪಾಲಜಿನ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಆಫನ್ ಸೀನ್ ಇನ್ ಕ್ಲೈಂಟ್ ಆರ್ ಸರ್ವರ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಸರ್ವರ್ ಸಿಸ್ಟಮ್ ಅಂತ ಬೇರೆ ಏನೂ ಅಲ್ಲ, ನಮ್ಮ DTE ಸರ್ವರ್ ಏನಿದೆ, ಸೊ ದ್ಯಾಟ್ ವಿಲ್ ಬಿ ಸೆಂಟ್ರಲೈಸ್ ಒನ್. ನಾವು ನಮ್ಮ ಮನೆಗಳಿಂದ ಆ್ಯಕ್ಸೆಸ್ ಮಾಡ್ತೀವಿ DTE ವೆಬ್ಸೈಟ್ನ ಅಂತ ಹೇಳಿದ್ರೆ ಅವರ್ ಸ್ಟೇಷನ್ ವಿಲ್ ಬಿಕಮ್ ಅ ವರ್ಕ್ ಸ್ಟೇಷನ್. ಸೊ DTE ಆಫೀಸ್ಗೆ ಹೋಗ್ಬಿಟ್ಟು ನೀವೇನು ನೋಡೋದು, ದೆ ವಿಲ್ ಬಿ ಅ ಮೇನ್ ಫ್ರೇಮ್ ಸರ್ವರ್. ಆ ಸರ್ವರಿಗೆ ಕನೆಕ್ಟ್ ಮಾಡಿರೋಂಥ ಸುಮಾರು ಕಂಪ್ಯೂಟರ್ಸ್ ಇರುತ್ತೆ. ದೆ ವಿಲ್ ಬಿ ಶೇರಿಂಗ್ ದ ಇಂಟರ್ನೆಟ್ ದಟ್ ಇಸ್ ಥ್ರೂ ದ ಮೇನ್ ಫ್ರೇಮ್ ಕಂಪ್ಯೂಟರ್. ಐ ಥಿಂಕ್ ನೀವು ಇನ್ ರಿಯಾಲಿಟಿ ಯಾವ ಎಕ್ಸಾಂಪಲ್ ತೊಗೊಂಡು ನೋಡಿದ್ರು ಕೂಡ ದಟ್ ವಿಲ್ ಬಿ ಹೋಲ್ಡಿಂಗ್. ಸೊ ಐ ಗೆಸ್ ಆಫ್ಟರ್ ದಿಸ್ ವಿ ಹ್ಯಾವ್ ಹೈಬ್ರಿಡ್ ಟಾಪಾಲಜಿ. ಹೈಬ್ರಿಡ್ ಟಾಪಾಲಜಿ ಆದಮೇಲೆ ಕೆಟಗರೀಸ್ ಆಫ್ ನೆಟ್ವರ್ಕ್ ಇದೆ. ಇಟ್ಸ್ ಅ ಸಿಂಪಲ್ ಕಾನ್ಸೆಪ್ಟ್, ಬಟ್ ಈ ಡಿಫ್ರೆನ್ಸಸ್ ತುಂಬ ಇಂಪಾರ್ಟೆಂಟ್, ಇದನ್ನು ನಾನು ಹೇಳ್ತೀನಿ. ಇದಾದಮೇಲೆ ವಿ ಹ್ಯಾವ್ ಲೆಫ್ಟ್ ಔಟ್ ವಿತ್ ಓನ್ಲಿ ಸ್ವಿಚಿಂಗ್ ಟೆಕ್ನಿಕ್ಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಹೋಲ್ ಕಾನ್ಸೆಪ್ಟ್. ಅದನ್ನು ಕೂಡ ಇನ್ ಡೀಟೇಲಾಗೇ ಹೇಳ್ತೀನಿ. ಸೊ ವಿ ಶಲ್ ಅಂಡರ್ಸ್ಟ್ಯಾಂಡ್ ದೆಮ್ ಇನ್ ಡೀಟೇಲ್. ಸೊ ಹಾಗೆ ನೋಡೋದಾದರೆ ಇವನ್ ವಿ ಹ್ಯಾವ್ ಎಸ್ ದಟ್ಸ್ ಇಟ್. ಸಮ್ ಫ್ಯೂ ಪಾಯಿಂಟ್ಸ್ ರಿಗಾರ್ಡಿಂಗ್ ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ ಫ್ಯೂ ಪಾಯಿಂಟ್ಸ್ ಇದೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ವಿತಿನ್ ಸಮ್ ಫ್ಯೂ ಪಾಯಿಂಟ್ಸ್ ಐ ಗೆಸ್ ಯುವರ್ ಯೂನಿಟ್ 1 ವಿಲ್ ಗೆಟ್ ಓವರ್. ಸೊ ಮೇಕ್ ಶ್ಯೂರ್ ಅವತ್ತಿನ ದಿನ ಅಪ್ಡೇಟ್ ಮಾಡಿ. ನಾನು ತುಂಬ ಪೇಸಲ್ಲೂ ಹೋಗ್ತಾ ಇಲ್ಲ, ನಿಧಾನ ಪ್ರತಿಯೊಂದು ಕ್ಲಾಸ್ ರಿವಿಷನ್ ಮಾಡಿನೇ ಹೋಗ್ತಾ ಇದ್ದೀನಿ. ಮೇಕ್ ಯೂಸ್ ಆಫ್ ಇಟ್. ಇದೆ ವೀಡಿಯೋನ ಯೂಸ್ ಮಾಡಿಕೊಡಿ, ವೀಡಿಯೋ ಸೆಷನ್ಸ್ನ. ಫಾರ್ ಟೈಮ್ ಪರ್ಮಿಟ್ಸ್ ಕ್ಲಾಸಲ್ಲಿ ಕೂಡ ಹೇಳ್ತೀನಿ. ಆ್ಯಂಡ್ ನೋಟ್ಸ್ ನಾನು ಅಪ್ಡೇಟ್ ಮಾಡಾದ್ಮೇಲೆ ಬರೀರಿ. ಇದನ್ನೆಲ್ಲದನ್ನು ಕೂಡ ರಫಲ್ಲಿ ಫಾರ್ ಯುವರ್ ರೆಫರೆನ್ಸ್ ನೀವು ಅದನ್ನು ಕೇಳಿ ಯು ಕ್ಯಾನ್ ಪ್ರಿಪೇರ್ ನೋಟ್ಸ್ ಆನ್ ಯುವರ್ ಓನ್. ನಾನೇನು ಬರೀತಾ ಇರ್ತೀನಿ ನೀವು ಕೂಡ ಕೆಲಸ ಮಾಡ್ಬೋದು. ಸೊ ಮೇಕ್ ಯೂಸ್ ಆಫ್ ಇಟ್. ಐ ಹೋಪ್ ಟುಡೇ ಕ್ಲಾಸ್ ವಾಸ್ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ವಿ ಶಲ್ ಮೀಟ್ with some other explanations in next class, that is tomorrow. Thank you.